ಸರಿಗಮಪ ಫಿನಾಲೆ ಜಿ ಕನ್ನಡ ವಾಹಿನಿಯಲ್ಲಿ ಜೂನ್ 7ರಂದು ಪ್ರಸಾರವಾಗಲಿದೆ. ಅದಕ್ಕೂ ಮೊದಲೇ ಶೂಟ್ ನಡೆದಿದ್ದು G5 OTTಯಲ್ಲಿ ಪ್ರಸಾರ ಕೂಡ ಕಂಡಿದೆ. ಈ ವೇಳೆ ಟಾಪ್ 3ಗೆ ಆಯ್ಕೆಯಾದ ಎಲ್ಲರೂ ಮಹಿಳಾ ಸ್ಪರ್ಧಿಗಳೇ ಅನ್ನೋದು ಇಲ್ಲಿ ವಿಶೇಷವಾಗಿದೆ. ಇನ್ನು ಸರಿಗಮಪ ವಿನ್ನರ್ ಯಾರು ಎಂಬುದು ಕೂಡ ಘೋಷಣೆ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಟಾಪ್ 3ನಲ್ಲಿ ಮಹಿಳಾ ಸ್ಪರ್ಧಿಗಳು ಬಂದಿದ್ದು ಇದೇ ಮೊದಲವಾಗಿದೆ. ಇನ್ನು ಸಾಮಾನ್ಯವಾಗಿ ರಿಯಾಲಿಟಿ ಶೋಗಳು ಶೂಟಿಂಗ್ ಕೆಲವು ದಿನ ಮೊದಲೇ ನಡೆದಿರ್ತವೆ. ಆ ಬಳಿಕವಷ್ಟೇ ಅದನ್ನು ಪ್ರಸಾರ ಮಾಡಲಾಗುತ್ತೆ. ಈಗ ಸರಿಗಮಪ 21ನೇ ಸೀಸನ್ ಕೂಡ ಅದೇ ರೀತಿ ಮಾಡಲಾಗಿದ್ದು ಶೂಟ್ ಮಾಡಿದ ಬಳಿಕ G5ನಲ್ಲಿ ಲೈವ್ ಪ್ರಸಾರ ಮಾಡಲಾಗಿದೆ. ಈ ವೇಳೆ ವಿನ್ನರ್ ಯಾರು ಎಂಬುದನ್ನು ರಿವೀಲ್ ಮಾಡಲಾಗಿದೆ. ವಿವಿಧ ಹಂತಗಳಲ್ಲಿ ಸರಿಗಮಪ ಅಂತಿಗೆ ಸುತ್ತಿಗೆ ಬಂದಿದೆ. ಈ ಮೊದಲು ಟಿಕೆಟ್ ಟು ಫಿನಾಲೆ ನಡೆಸಲಾಯಿತು. ಈ ಸುತ್ತಿನಲ್ಲಿ 13 ಸ್ಪರ್ಧಿಗಳು ಭಾಗವಹಿಸಿದರು. ದ್ಯಾಮೇಶ್, ಬಾಳು ಬೆಳಗುಂದಿ, ಭೂಮಿಕಾ, ಮನೋಜ್, ಲಹರಿ, ಕಾರ್ತಿಕ್, ರಶ್ಮಿಡಿ, ಸುದೀಕ್ಷಾ, ಅಮೋಘ್ ವರ್ಷ, ಆಗಮ ಶಾಸ್ತ್ರಿ, ದೀಪಕ್, ಶಿವಾನಿ ಮತ್ತು ಆರಾಧ್ಯರಾವ್ ನಡುವಿನ ಹಣಾಹಣಿ ಇತ್ತು. ಈ ವೇಳೆ ಆರಾಧ್ಯ ಹಾಗೂ ಶಿವಾನಿ ಅವರಿಗೆ ನೇರವಾಗಿ ಫಿನಲ್ ಟಿಕೆಟ್ ಕೂಡ ಸಿಕ್ಕಿತು. ಇನ್ನು ಮೇ 24 ಹಾಗೂ 25ರಂದು ಸೆಮಿಫೈನಲ್ ನಡೆಯಿತು. ಆಗ ರಶ್ಮಿ, ಬಾಳು ಬೆಳಗುಂದಿ, ದ್ಯಾಮೇಶ್ ಹಾಗೂ ಅಮೋಘ ವರ್ಷಿಗೆ ಫಿನಾಲೆಗೆ ಇರುವ ಅವಕಾಶ ಕೂಡ ಪಡೆದರು. ಅಂದರೆ ಫೈನಲ್ನಲ್ಲಿ ರಶ್ಮಿಡಿ, ಶಿವಾನಿ, ಬಾಳು ಬೆಳಗುಂದಿ, ಆರಾಧ್ಯರಾವ್, ದ್ಯಾಮೇಶ್ ಹಾಗೂ ಅಮೋಘ್ ವರ್ಷ ಕೂಡ ಇದ್ದರು. ಈಗ ಅಂತಿಮ ಸುತ್ತಿಗೆ 3 ಆಯ್ಕೆ ಆಗಿದ್ದಾರೆ. ಇನ್ನು ಆ 3 ಕೂಡ ಹೆಣ್ಣು ಮಕ್ಕಳೇ ಅನ್ನೋದು ಇಲ್ಲಿ ವಿಶೇಷವಾಗಿದೆ. ಶಿವಾನಿ, ರಶ್ಮಿ ಹಾಗೂ ಆರಾಧ್ಯರಾವ್ ಟಾಪ್ 3ರಲ್ಲಿ ಇದ್ದವರು. ಈ ಪೈಕಿ ಶಿವಾನಿ ವಿನ್ನರ್ ಆಗಿದ್ದಾರೆ. ಇನ್ನು ಆರಾಧ್ಯರಾವ್ ಕೂಡ ರನ್ನರ್ ಅಪ್ ಆಗಿದ್ದಾರೆ. ಅಷ್ಟೇ ಅಲ್ಲ, ರಶ್ಮಿ 2ನೇ ರನ್ನರ್ ಅಪ್ ಆಗಿದ್ದಾರೆ. ಇನ್ನು ಜೂನ್ 7ರಂದು ಟಿವಿಯಲ್ಲಿ ಎಪಿಸೋಡ್ ಕೂಡ ಪ್ರಸಾರ ಕಾಣಲಿದೆ.